ಇವನು ರಾಜ, ಹುಡುಗಿಯರಿಗೆ ರೋಜ, ಒಡೆದರೆ ಮಜಾ, ಮಜಾ. ಇವನು ಗಜೇಂದ್ರ, ಬಾಗಿ ನಡೆದರೆ ಬದುಕು, ಜನರು ಬಂದರೆ ನೋವು, ಜೊತೆಗೆ ಸಾವು. ಇವನು ಕಲಿಯುಗದ ಕುಖ್ಯಾತ ಕಳ್ಳ. ಇವನು ಮಾತಿನಲ್ಲೇ ಕತೆ ಕಟ್ಟುವ ಸುಳ್ಳ. ನಂಬಿದವನು ಆಗುವನು ಮಳ್ಳ, ಎದುರಾದವನು ಸೇರುವನು ಅಲ್ಲ. ಗಜೇಂದ್ರ, ಕಳ್ಳತನ ಮಾಡುತ್ತಿದ್ದ ನಾವು ಇಂದು ಅಣ್ಣನ ಅರಮನೆಯ ದೊರೆಗಳು. ಈ 1 ರೂಪಾಯಿ ನನ್ನ ಸಂಪತ್ತು. ಹೌದು ರಾಜ, ಜನ ಜನ ಕೊಂಚಾಣದ ಮೇಲೆ ನಿಂತಿರುವ ಈ ಕಲಿಯುಗದಲ್ಲಿ ನಾವೇ ಕುಬೇರರು. ಈ ಮನೆಗೆ ಅರಸರು. ಗಜೇಂದ್ರ, ಹಾಗೆಂದು ಮೈ ಮರೆತು ಕೂಡುವುದು ಬೇಡ. ಏನು ಹೇಳುತ್ತೇವೆ ರಘು? ನಿಜ ಗಜೇಂದ್ರ, ನಾವು ಸಾಧಿಸಿದ್ದು ಸಾಧಿಸುವಷ್ಟು, ಸಾಧಿಸಬೇಕಾದದ್ದು ಸಾಗರದಷ್ಟಿದೆ. ಅಂದರೆ ನಿನ್ನ ಮಾತಿನ ಅರ್ಥ? ಹೇಳ್ತೇನೆ ಕೇಳು. ಸದ್ಯಕ್ಕೆ ನಾವು ಸೂರ್ಯನ ತಲೆಗೆ ಸುಳ್ಳಿನ ಟೋಪಿಯನ್ನು ಹಾಕಿ ಗೆದ್ದಿರಬಹುದು. ಆದರೆ ನಾವು ಇನ್ನು ಮುಂದೆ ಹುಷಾರಾಗಿರಬೇಕು. ಅದರ ಚಿಂತೆ ನೀನು ಬಿಟ್ಟು ಬಿಡು ರಘು. ಆ ಅರ್ಜುನ ಸ್ಟೇಷನ್ನಿನಿಂದ ಹೊರಗೆ ಬರುವಂತೆ ನೀನು ನೋಡಿಕೋ. ಮುಂದಿನದನ್ನು ನಾವು ನೋಡಿಕೊಳ್ಳುತ್ತೇವೆ. ಇಲ್ಲ ರಾಜ, ಅರ್ಜುನನನ್ನು ಸ್ಟೇಷನ್ನಲ್ಲಿ ಇಟ್ಟುಕೊಳ್ಳಲು ಆಗುವುದಿಲ್ಲ. ಏಕೆಂದರೆ ನಾಳೆ ಅವನಿಗೆ ಜೈಲಿನಿಂದ ಬಿಡುಗಡೆ ಆಗುತ್ತದೆ. ಜೈಲಿನಿಂದ ಬಿಡುಗಡೆ? ರಘು,
ದುಶ್ಮನ್ ಕಹಾ ಹೈ ಅಂದ್ರೆ ಊರ್ ತುಂಬಾ ಹೈ. ದುಶ್ಮನ್ಗಳು ಜಾಸ್ತಿ ಇದ್ರೆ ಅಲರ್ಟ್ ಆಗಿರ್ತೀವಿ. ಬಿಡುಗಡೆಯಾಗಿ ಬರುವ ಅರ್ಜುನನಿಗೆ ನಾನು ಮುಕ್ತಿ ನೀಡುತ್ತೇನೆ. ಘೋಷಿಸಲಿ. ನಿಮ್ಮದು ಬರೀ ಬಾಯಿ ಮಾತಿನ ಜಂಬ ಅಷ್ಟೇ. ಅವತ್ತು ಆ ಅರ್ಜುನನ ಕೈಯಲ್ಲಿ ಸಿಕ್ಕು ನನ್ನ ಪ್ರಾಣ ಸತ್ತು ಬದುಕಿದೆ. ಅವನ ಮುಂದೆ ನಿಮ್ಮ ಆಟ ಏನೂ ನಡೆಯೋದಿಲ್ಲ. ಭಯ ಪಡಬೇಡ ಕಾಂಚನ, ಅವತ್ತಿನ ಪರಿಸ್ಥಿತಿ ಹಾಗಿತ್ತು. ಇನ್ನು ಮುಂದೆ ಆ ರೀತಿ ಆಗದಂತೆ ನಾವು ನೋಡಿಕೊಳ್ಳುತ್ತೇನೆ. ರಘು, ಕಾಂಚನ ಬೇಸರಗೊಂಡಿದ್ದಾಳೆ, ಅವಳಿಗೆ ಸಂತೋಷ ನೀಡು. ಗಜೇಂದ್ರ, ನಡೆ ಹೋಗೋಣ. ಓಕೆ, ಬಾ ಹೋಗೋಣ. ರಘು, ನಾವು ಮೋಸಕ್ಕೆ ಈಡಾಗ್ತಿದ್ದೀವಿ ಅಂತ ನನಗನಿಸ್ತಾ ಇದೆ. ಹೆದರಬೇಡ ಕಾಂಚನ, ಅಂದು ನಡೆದ ಘಟನೆಗೆ ನೀನೇ ಭಯಪಟ್ಟಿರುವೆ ಅಷ್ಟೇ. ಛೆ, ಹಾಗಲ್ಲ ನೋಡು, ನಮಗೆ ಈ ಕೆಲಸನೇ ಬೇಕಾಗಿಲ್ಲ. ನಡಿ, ಇಲ್ಲಿಂದ ದೂರ ಹೋಗಿ ಜೀವನ ಸಾಗಿಸಿದ್ರಾಗುತ್ತೆ. ಇದೇನು ಕಾಂಚನ, ಹಣ ಆಸ್ತಿ ನಮ್ಮ ಕೈ ಸೇರುವ ಹೊತ್ತಿಗೆ ಹೋಗುತ್ತೇನೆ ಅನ್ನುತ್ತಿರುವೆ ಅಲ್ಲ? ನಿಜ, ಆದ್ರೆ ಪ್ರಾಣಕ್ಕಿಂತ ಹಣ ಆಸ್ತಿ ಯಾವುದು ದೊಡ್ಡದಲ್ಲ. ಆ ಅರ್ಜುನ ನೆನೆಸ್ಕೊಂಡ್ರೆ ನನಗಂತೂ ಪ್ರಾಣ ಕೈಗೆ ಬಂದಂತಾಗತ್ತೆ. ಇನ್ನೊಂದು ಸ್ವಲ್ಪ ದಿನ ಕಾಂಚನ, ಹಣ ಆಸ್ತಿ ನಮ್ಮ ಕೈ ಸೇರಿದ ತಕ್ಷಣ ನಾವು ಇಲ್ಲಿಂದ ಹೋಗಿ ಬಿಡೋಣ. ಸರಿ ರಘು, ನೀನ್ ಹೇಗೆ ಹೇಳ್ತೀಯೋ ಹಾಗೆ ಆಗ್ಲಿ. ಆದ್ರೆ ಈಗೋ ನನ್ನ ಮನಸ್ಸಿಗೆ ತುಂಬಾನೇ ಬೇಸರವಾಗ್ಬಿಟ್ಟಿದೆ. ನೀ ನನ್ನ ಜೊತೆ ಹಾಡಿನಲ್ಲಿ ಬಾರ್ದೆ? ಆಯ್ತು ಚಿನ್ನ.